ನಮಸ್ಕಾರ ಎಲ್ಲರಿಗೂ ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಇಂಡಿಯಾ ವುಮೆನ್ಸ್ ವರ್ಸ್ ಐರ್ಲೆಂಡ್ ವುಮೆನ್ಸ್ ಸೀರೀಸ್ ನಡೀತಾ ಇದೆಯಲ್ಲ, ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಬೇಕು ಪಾಪ ಐರ್ಲೆಂಡ್ ವುಮೆನ್ಸ್ ಅವರು. ಇಂಡಿಯಾದವರಂತೂ ಆವಳಿ ಕೊಡ್ತಾರೆ ಪಾಪ, ಕ್ವಾಟ್ಲೆ ಕೊಡ್ತಾ ಇದ್ದಾರೆ ಅಂತ ಹೇಳಬೇಕು ಐರ್ಲೆಂಡ್ ವುಮೆನ್ಸ್ಗೆ ಯಾರು ತಾನೇ ಕ್ವಾಟ್ಲೆ ಕೊಟ್ಟಿಲ್ಲ. ನ್ಯೂಜಿಲ್ಯಾಂಡ್ ಟೀಮು ಹಾಕೊಂಡು ತದಕ್ತಾರೆ, ಇಂಡಿಯನ್ ಟೀಮು ಹಾಕೊಂಡು ತದಕ್ತಾರೆ, ಇರಾಬೋರವರೆಲ್ಲ ಹಾಕೊಂಡು ತತ್ಕಿ ಇಡ್ತಾವ್ರು ಅಂತ ಹೇಳಬೇಕು. ಇವ್ರ ಮೇಲೆ ಸೀರೀಸ್ ಏನೋ ಕೇಳಬೇಕು ಗುರು, ಈ ರೇಂಜಿಗೆ ತತ್ಕಸ್ಕೊಂತ ಇದ್ರೆ ಅಂತ ಹೇಳಿದ್ರೆ ರೆಕಾರ್ಡ್ ಮಾಡೋಕ್ಕೆ ಗುರು, ರೆಕಾರ್ಡ್ ಮಾಡೋಕ್ಕೆ ಇವತ್ತು ಮಾಡಿಲ್ವ ಇಂಟ್ರೆಸ್ಟಿಂಗ್ ರೆಕಾರ್ಡ್ಗಳು. ಇಂಡಿಯಾದವರು ಹೈಯೆಸ್ಟ್ ಟೋಟಲ್ ರೆಕಾರ್ಡ್ ಮಾಡಿದರೆ ಗುರು 435 ರನ್. ಇದುವರೆಗೂ ಇಂಡಿಯನ್ ವುಮೆನ್ಸ್ ರೆಕಾರ್ಡ್ ಮಾಡೇ ಇಲ್ಲ ಇಷ್ಟು ಟೋಟಲ್. ಇದು ಓಡಿಯಾ ಹಿಸ್ಟ್ರಿಗೆ ಬಂತು ಅಂದರೆ 4ನೇ ಹೈಯೆಸ್ಟ್ ಟೋಟಲ್ ಆಗುತ್ತೆ ಆಫ್ಟರ್ ನ್ಯೂಜಿಲ್ಯಾಂಡ್ ವುಮೆನ್ಸ್. 491 ರನ್ನ ಹೊಡೆದಿದ್ರು, ಅದು ಐರ್ಲೆಂಡ್ ಮೇಲೇ. ಅವ್ರು ಹೊಡೆದಿದ್ದು ಬಂದ್ಬಿಟ್ಟು ಯಾರು 2018ನಲ್ಲಿ ನ್ಯೂಜಿಲ್ಯಾಂಡ್ ವುಮೆನ್ಸ್ ಅವರೇ ಮತ್ತೆ ಪಾಕಿಸ್ತಾನ ಮೇಲೆ ಹೊಡೆದಿದ್ರು. ಟಾಪಲ್ಲಿರೋರ ಟಾಪ್ 3 ಏನಿತ್ತು, ಟಾಪ್ 3ನೂ ಕೂಡ ನ್ಯೂಜಿಲ್ಯಾಂಡ್ ವುಮೆನ್ಸ್ನೇ ಹೊಡೆದಿದ್ದು. 491, 455 ಆ್ಯಂಡ್ 440 2 ಸಲ ಹೊಡೆದಿರೋದು ಐರ್ಲೆಂಡ್ ಮೇಲೇ ನ್ಯೂಜಿಲ್ಯಾಂಡ್ ಅವರು ಒಂದ್ಸಲ ಪಾಕಿಸ್ತಾನ ಮೇಲೆ 455 ಹೊಡೆದಿದ್ದಾರೆ. ಸೊ ಅದು ಸೆಕೆಂಡ್ ಹೈಯೆಸ್ಟ್ ಆಗಿದೆ, ಇದು 4th ಹೈಯೆಸ್ಟ್ ಆಗಿದೆ ನಮ್ಮ ಇಂಡಿಯಾದವ್ರದ್ದು. 435 ರನ್ ವಿತ್ ಲಾಸ್ ಆಫ್ 5 ವಿಕೆಟು. ನಜೀರ್ 108.70 ಗುರು ಹಾಕೊಂಡು ತತ್ಕಾಕ್ಬಿಟ್ಟಿದ್ದಾರೆ. ಯೂಶಲಿ ವುಮೆನ್ಸ್ ಅಂತ ಬಂದಾಗ ಸ್ಲೋ ಆಗಿ ಆಡ್ತಾರೆ, ಮೆನ್ಸ್ ಏನಾದ್ರು ಈ ಥರ ಆಡ್ತಾರೆ ನಾವು ಸ್ವಲ್ಪ ಬಿಡೋಗರು ಆಡಿದ್ದಾರೆ ಅದೇನು ರೇರ್ ಅಲ್ಲ ಅಂತ ಅನ್ಕೋಬೋದು. ಬಟ್ ವುಮೆನ್ಸ್ ಅಂತ ಬಂದಾಗ ಈ ಥರ ಆಡಿದ್ದಾರೆ ಅಂತಂದರೆ ಇದನ್ನ ಮೆಚ್ಕೊಳ್ಳೇಬೇಕು, ಎಕ್ಸ್ಟ್ರಾರ್ಡನರಿ ಎಫರ್ಟ್ನ ಹಾಕಿದ್ದಾರೆ. ಐರ್ಲೆಂಡ್ ಟೀಮ್ನ ತೊಗೊಂಡು ನೋಡಿ ಇವರು 4 ಸಲ ಟಾಪ್ 5ನ ತೊಗೊಂಡು ನೋಡ್ತು ಅಂದರೆ 4 ಸಲ ನ್ಯೂಜಿಲ್ಯಾಂಡ್ ಟೀಮ್ ಆಗಲಿ ಇಂಡಿಯಾ ಟೀಮ್ ಆಗಲಿ ಸ್ಕೋರ್ ಮಾಡಿರುವಂಥದ್ದು ಇವ್ರ ಮೇಲೇ. ಹೈಯೆಸ್ಟ್ ಸ್ಕೋರ್ ಬಂದಿರೋದೆಲ್ಲ ಇವ್ರ ಮೇಲೆ ಆಲ್ಮೋಸ್ಟು. ಆ ಪಾಕಿಸ್ತಾನ ಒಂದು ಬಿಡ್ತು ಅಂತಂದರೆ ಟಾಪ್ 5ಅಲ್ಲಿ ಇರಾಬೋರೆಲ್ಲ ಹೊಡೆದಿರೋದು ಅದೇ ನ್ಯೂಜಿಲ್ಯಾಂಡ್ ಅವರು, ನಮ್ಮ ಇಂಡಿಯಾದವರು ಹಾಕೊಂಡು ತತ್ಕಿರೋದು ಐರ್ಲೆಂಡ್ ಅವ್ರ ಮೇಲೆ. ಅದು ತೋರಿಸುತ್ತೆ ಐರ್ಲೆಂಡ್ದು ಯಾವ ರೇಂಜಿಗಿದೆ ಕ್ವಾಲಿಟಿ ಬೌಲಿಂಗ್ ಅಟ್ಯಾಕ್ ಅಂತ, ಎಕ್ಸ್ಟ್ರಾರ್ಡನರಿ ಕ್ವಾಲಿಟಿ ಯಾವ ಥರ ಇದೆ ಅಂತ ತೋರಿಸುತ್ತೆ. ಪ್ರತಿಕಾ ರಾವಲ್ ಅವರು 150+ ಹೊಡಿತು ಅಂತಂದರೆ, ಈ ಕಡೆ ಸ್ಮೃತಿ ಮಂದನ ಅವರು 135 ಜಸ್ಟ್ ಫ್ರಮ್ 80 ಬಾಲ್ಸು. ಅವರು ಒಂದು ಇಂಟ್ರೆಸ್ಟಿಂಗ್ ರೆಕಾರ್ಡ್ನ ಮಾಡಿದ್ದಾರೆ ಗುರು ಇವತ್ತು. 70 ಬಾಲ್ಗೆ ಬಂದಂಥ ಸೆಂಚುರಿ ಇದು. ಆಸ್ ಎ ಇಂಡಿಯನು, ಆಸ್ ಎ ವುಮೆನ್ ಕ್ರಿಕೆಟರು, ಆಸ್ ಎ ಇಂಡಿಯನು ಇದು ಫಾಸ್ಟೆಸ್ಟ್ ಸೆಂಚುರಿ ಆಗುತ್ತೆ ODIಸಲ್ಲಿ, ವುಮೆನ್ಸ್ ODIಸಲ್ಲಿ. ಲಾಸ್ಟ್ ಇದ್ದಂಥ ರೆಕಾರ್ಡು 87 ಬಾಲ್ಸು, ಅದು ಹರ್ಮನ್ ಪ್ರೀತ್ ಕೌರ್ ಅವರು ಹೊಡೆದಿದ್ದಂಥದ್ದು. ಆ ರೆಕಾರ್ಡ್ನ 87 ಬಾಲೇ ಹೈಯೆಸ್ಟ್ ಆಗಿತ್ತು, ಅಂದರೆ ಫಾಸ್ಟೆಸ್ಟ್ ಆಗಿತ್ತು. ಸೊ ಇವಾಗ ಆ ರೆಕಾರ್ಡ್ನ 70 ಬಾಲಿಂದ ಹೊಡೆಯೋದ್ರ ಮೂಲಕ ಮೀರಿಸಿದ್ದಾರೆ. ಸೊ ಇದು ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಒಂಥರ ನೋಡಿ, ನಮ್ಮ RCB ಇಬ್ಬರೂ ಕೂಡ ಒಂಥರ ಈ ಒಂದು ಸ್ಲಾಟ್ನ ಫಿಲ್ ಮಾಡೋ ಥರ ಆಗಿದೆ. ಯಾಕಂದರೆ ವಿರಾಟ್ ಕೊಹ್ಲಿ ಹೆಸರಲ್ಲೇ ಇದೆ 2013ನಲ್ಲಿ ಮಾಡಿರುವಂಥ ರೆಕಾರ್ಡು. ಆಸ್ಟ್ರೇಲಿಯಾ ಅಗೇನ್ಸ್ಟು 52 ಬಾಲ್ಗೆ ಬಂದಂಥ ಸೆಂಚುರಿ ಏನಿದೆ ವಿರಾಟ್ ಕೊಹ್ಲಿದು, ಅದನ್ನು ಇನ್ನೂ ಸಹ ಯಾರು ಬೀಟ್ ಮಾಡೋಕ್ಕಾಗಿಲ್ಲ. ODIs ಮೆನ್ಸ್ ODIs ಅಂತ ಬಂದಾಗ ಇಂಡಿಯನ್ಸು ಯಾರು ಬೀಟ್ ಮಾಡಿಲ್ಲ. 52 ಬಾಲ್ಗೆ ಬಂದಂಥ ಸೆಂಚುರಿನೇ ಅದೇ ಫಾಸ್ಟೆಸ್ಟು. ಸೊ ನಮ್ಮ RCB ಅವರೇನೆ ಇಬ್ಬರು ಹೋಲ್ಡ್ ಮಾಡಿದ್ರಲ್ಲ ಈ ರೆಕಾರ್ಡ್ ಕ್ಲಬ್ನ ಇಬ್ಬರು ಕೂಡ ಮೇಂಟೈನ್ ಮಾಡಿದ್ರಲ್ಲ, ಇದು ಒಂಥರ ಖುಷಿ ವಿಚಾರ. ಇವರಿಬ್ಬರ ಜೊತೆಗೆ ರಿಚಾ ಘೋಷಾಲ್ ಒಂದು 50+ ಕಂಪ್ಲೀಟ್ ಮಾಡಿಬಿಟ್ಟು ಇನ್ನೇ ಇರೋಬರೋರೆಲ್ಲ ಹಾಕೊಂಡು ಗುಮ್ಮಿರೋದನ್ನ ಇವತ್ತು ಹಾಕೊಂಡು ತತ್ಕಾಕ್ಬಿಟ್ಟಿದ್ದಾರೆ. 435 ರನ್ನು ಅಂತಂದರೆ 8 ರನ್ ರೇಟು ಅಂತಂದರೆ 7 ಸಿಕ್ಸ್ಗಳು ಹೊಡೆದಿರೋದು ಸ್ಮೃತಿ ಮಂದನ, ಅದು ODIಸಲ್ಲಿ 12 ಏನೋ ಬಂದಿದೆ. ಟು ಬಿ ಪ್ರಿಸೈಸಾಗಿ ಹೇಳಬೇಕು ಅಂದರೆ ನಾನೇ ಮರ್ತೋಗ್ಬಿಟ್ಟಿದ್ದೀನಿ ಎಷ್ಟು, 12 7 ಸಿಕ್ಸು. 154 ನೋಡ್ದಿರೋದು ಪ್ರತಿಕಾ ರಾವಲ್ ಅವರು. ಸೊ ಇವರು ಕೂಡ ಒಂಥರ ಮೆಂಚ್ತಾ ಇದ್ದಾರೆ ಗುರು. ಸ್ಮೃತಿ ಮಂದನ ಜೊತೆಗೆ ಇವರ ಪಾರ್ಟ್ನರ್ಶಿಪ್ ಏನಿದೆ ಪ್ರತಿಕಾ ರಾವಲ್ ಅವ್ರದ್ದು 233 ರನ್ ಪಾರ್ಟ್ನರ್ಶಿಪ್, ಓಪನಿಂಗ್ ಪೇರ್ ಪಾರ್ಟ್ನರ್ಶಿಪ್, ಇಬ್ಬರು ಕೂಡ ಸೆಂಚುರಿ. ಸೋಮ್ ನಾಕೊಂಡು ತಗೋ ಉಜ್ಜಾಡು ಐರ್ಲೆಂಡ್ ಟೀಮ್ನ ಎಲ್ಲರೂ. ಅದು ಇಂಡಿಯನ್ ಟೀಮ್ ನೋಡಿ 3 ಮ್ಯಾಚು ಡಾಮಿನೇಷನ್ನು. ಸೆಕೆಂಡ್ ಮ್ಯಾಚ್ ಆಡಿದರೆ 370 ರನ್ ಹೊಡೆದಿದ್ದಾರೆ ಸೆಕೆಂಡ್ ಮ್ಯಾಚಲ್ಲಿ ಗುರು. ಅದು ರಾಜ್ಕೋಟಲ್ಲಿ ಆಯಿತು ಅಂತ ಕೇಳ್ತಿದ್ದೆ. 370 ರನ್ ಸೆಕೆಂಡ್ ಮ್ಯಾಚು, ಅದನ್ನು ಕಾಂಪ್ಲಿಮೆಂಟ್ ಮಾಡಬೇಕು ಅಂತ ಥರ್ಡ್ ಮ್ಯಾಚು 435 ರನ್ನು. ಪಾಪ ಐರ್ಲೆಂಡ್ ಅವರು ಸುಸ್ತಾಗೋಗ್ಬಿಟ್ಟಿರ್ತಾರೆ ಬೌಲಿಂಗ್ ಮಾಡಿ ಓಡಿಸ್ಕೊಂಡು. ಇವಾಗ ಹೇಳ್ತೀರ ಗೊತ್ತು, ವಿರಾಟ್ ಕೊಹ್ಲಿಗೂ ಸ್ಮೃತಿ ಮಂದನಾಗೂ ಏನಮ್ಮ ಕಂಪೇರ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಹೊಡೆದು ಕ್ವಾಲಿಟಿ ಆಸ್ಟ್ರೇಲಿಯನ್ ಬೌಲಿಂಗ್ ಲೈನಪ್ ವಿರುದ್ಧ ಅದು ಹೆಂಗೋ ಹೊಡೆದಿದ್ದಾರ, ರೆಕಾರ್ಡ್ ಸಿಸ್ಟಿಗೆ ಬಂದಿದ್ದಾರ. ಇವಾಗೆಲ್ಲ ಕಂಪ್ಯಾರಿಸನ್ಗೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ. ವಿರಾಟ್ ಕೊಹ್ಲಿಗೂ ಕಂಪೇರ್ ಮಾಡೋಕ್ಕಾಗಲ್ಲ, ಸ್ಮೃತಿ ಮಂದನಾಗೂ ಕೂಡ ಕಂಪೇರ್ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ರೆಕಾರ್ಡ್ ಕ್ಲಬ್ಬಲ್ಲಿ ಇಬ್ಬರು ಈಕ್ವಲ್ ಆಗಿದ್ದಾರೆ. ಸೊ ಅದು ಮೇನು. ಇವಾಗ ಹೇಳ್ತೀರಾ ಐರ್ಲೆಂಡ್ ಮೇಲೆ ಹೊಡೆಯೋದಲ್ಲಮ್ಮ, ಆಸ್ಟ್ರೇಲಿಯಾ ಮೇಲೆ ಹೊಡೀಲಿ, ನ್ಯೂಜಿಲ್ಯಾಂಡ್ ಮೇಲೆ ಹೊಡೀಲಿ, ನಾವು ಒಪ್ಕೊಂತೀವಿ. ಅವಾಗ ಇವ್ರದ್ದು ಕ್ವಾಲಿಟಿ ಇದೆ ಗುರು, ಇಂಡಿಯನ್ಸ್ದು ಹಂಗೆ ಹೊಡೆದಿದ್ದಾರೆ ಹಿಂಗೆ ಹೊಡೆದು ಅಂತ ಒಪ್ಕೊಂತೀವಿ ಅಂತ. ಹೌದು,
ಸೊ ಇವರ ಅಗೇನ್ಸ್ಟ್ ನಾವು ಅಂಥ ಸೀರಿಯಸ್ ಆಗಿ ಒಪ್ಕೊಳಕ್ಕಾಗಲ್ಲ, ಯಾಕಂದರೆ ಎಲ್ಲರೂ ಕೂಡ ಈಗ ಮುಗ ತತ್ಕಿದ್ದಾರೆ ಐರ್ಲೆಂಡ್ ಟೀಮಿಗೆ, ಅಂಥ ಕ್ವಾಲಿಟಿ ಏನಿಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಆದರೂ ರೆಕಾರ್ಡ್ ಲಿಸ್ಟ್ ಅಂತ ಬಂದಾಗ ಖಂಡಿತ ಇದು ಆ್ಯಡ್ ಆನ್ ಆಗೇ ಆಗುತ್ತೆ, ಗಣನೆಗೆ ಬಂದೇ ಬರುತ್ತೆ. ಯಾಕೆ ಯಾವುದು ಏಷ್ಯನ್ ಗೇಮ್ಸಲ್ಲಿ ಯಾವುದೋ ನೇಪಾಳದವರೆಲ್ಲ ಹೊಡೆದಿದ್ದೆಲ್ಲ ರೆಕಾರ್ಡಿಗೆ ಬರಲಿಲ್ವಾ, ಹೈಯೆಸ್ಟ್ ಟೋಟಲ್ ಇದು T20 ಹೈಯೆಸ್ಟ್ ಟೋಟಲ್ ಅಂತ. ಅದೇ ರೀತಿ ಇದನ್ನು ಕೂಡ ರೆಕಾರ್ಡಿಗೆ ಖಂಡಿತ ಬಂದೇ ಬರುತ್ತೆ. ನೀವು ಗಣನೆ ಮಾಡ್ತಿರೋ ಬಿಡ್ತಿರೋ ಅದು ಗೊತ್ತಿಲ್ಲ, ನೀವು ತೊಗೊತಿರೋ ತೊಗೊಳಲ್ವ, ಒಟ್ಟಾರೆ ರೆಕಾರ್ಡ್ ಲಿಸ್ಟಲ್ಲಿ ಇದು ಕೂತ್ಕೊಂತ ಹೋಗಿ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮಗೇನಿಸ್ತು ವಿರಾಟ್ ಕೊಹ್ಲಿ ಜೊತೆಗೆ ಸ್ಮೃತಿ ಮಂದನ ಇಬ್ಬರು ರೆಕಾರ್ಡ್ ಕ್ಲಬ್ನ ಮೇಂಟೈನ್ ಮಾಡ್ತಾ ಇರೋದು, ಫಾಸ್ಟೆಸ್ಟ್ ಸೆಂಚುರಿ ಇನ್ ODIsನ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.